ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಲ್ವಾ? ಹಾಗಾದರೆ ಇವತ್ತು ನಾನು ನಿಮ್ಮ ಅಶ್ವಿನಿ ರಾಜೇಶ್. ಯಾರ್ಯಾರು ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಿದ್ದೀರಾ, ಸಬ್ಸ್ಕ್ರೈಬ್ ಮಾಡಿದೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ. ಹಾಗೆ ನಮಗೊಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ. ಹಾಗಾದರೆ ಇವತ್ತು ನಾನು ನಿಮಗೆ ಯಾವ ಒಳ್ಳೆ ಟಿಪ್ಸ್ ಜೊತೆ ಬಂದಿದ್ದೀನಿ ಅಂತ ಯೋಚನೆ ಮಾಡ್ತಿದ್ದೀರಾ ಅಲ್ವಾ? ಕರೆಕ್ಟ್, ಒಳ್ಳೆ ಟಿಪ್ಸ್ ಇದು ನೋಡಿ. ನನಗೆ ನೆಗಡಿ ಶುರುವಾಗಿದೆ ಈಗ. ಅದಕ್ಕೆ ನಾನು ಒಳ್ಳೆ ಮನೆಮದ್ದನ್ನು ಮಾಡಿ ಕುಡಿದೆ. ಈಗ ಸುಮಾರು ಒಂದು ಅರ್ಧ ಕಡಿಮೆ ಆಯಿತು. ಮತ್ತು ರಾತ್ರಿನೂ ಅದನ್ನೇ ಮಾಡಿ ಕುಡಿಬೇಕು. ಅದಕ್ಕೋಸ್ಕರ ಇದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಈ ವಿಡಿಯೋ ಮಾಡ್ತಾ ಇರೋದು. ಇದು ತುಂಬ ಚೆನ್ನಾಗಿರೋದಿದೆ. ಯಾರ್ಯಾರಿಗೆ ತುಂಬ ನೆಗಡಿ ಆಗಿರುತ್ತಲ್ಲ ಅವರು ವಿಡಿಯೋನ ತಪ್ಪದೆ ನೋಡಿ. ಆಗದೇ ಇರೋರು ನೆಗಡಿ ಬಂದಾಗ ಖಂಡಿತ ಮಾಡ್ಕೊಳ್ಳಿ. ಅದಕ್ಕೆ ಏನು ಮಾಡಬೇಕು ಅಂತ ಹೇಳ್ತೀನಿ. ಈ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿ ನೋಡಿ. ಹಾಗೆ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಹಾಗಾದರೆ ಏನು ಮಾಡಬೇಕು ನೆಗಡಿ ಆದಾಗ ಅಂತ ಅಂದರೆ ತುಂಬ ಈಸಿ ಟಿಪ್ಸ್ ಇದು. ಬಿಸಿ ಹಾಲನ್ನ ಬಿಸಿ ಮಾಡಿಕೊಂಡು ಅದಕ್ಕೆ ಕಾಳು ಮೆಣಸಿನ ಪುಡಿ ಅಂದರೆ ಒಂದೊಂದು ಚಮಚ ಎಲ್ಲ ಹಾಕ್ಕೊಂಡು ಕುಡಿಬೇಡಿ, ತುಂಬ ಖಾರ ಆಗಿಬಿಡುತ್ತೆ. 1-2 ಚಿಟಿಕೆ ಕಾಳು ಮೆಣಸಿನ ಪುಡಿ ಹಾಕ್ಕೊಂಡು 1 ಲೋಟ ಹಾಲಿಗೆ 2 ಚಿಟಿಕೆ ಕಾಳು ಮೆಣಸಿನ ಪುಡಿ. ಆಮೇಲೆ ಕಲ್ಲು ಸಕ್ಕರೆ ಅಲ್ಲ, ಕಲ್ಲು ಸಕ್ಕರೆನೇ ಆಗಬೇಕು ಇದಕ್ಕೆ. ಏನು ಹೇಳಿ, ಕಲ್ಲು ಸಕ್ಕರೆ ಬಂತ ಬರುತ್ತಲ್ಲ, ಕಲ್ಲು ಸಕ್ಕರೆ, ಕೆಂಪು ಕಲ್ಲು ಸಕ್ಕರೆ ಯಾರು ಆಗ್ಬೋದು, ಬಿಳಿ ಕಲ್ಲು ಸಕ್ಕರೆ ಯಾರು ಆಗ್ಬೋದು, ಯಾವುದಾದ್ರೂ ಅದನ್ನು ಹಾಕಿ ಮಿಕ್ಸ್ ಮಾಡಿ ಬೆಳಗ್ಗೆ ಮತ್ತು ರಾತ್ರಿ ಕುಡೀರಿ. ನಿಮ್ಮ ನೆಗಡಿ ಬೇಗ ಕಡಿಮೆ ಆಗುತ್ತೆ. ನನಗೆ ಆಗಿತ್ತು, ನಾನೀಗ ಅದನ್ನೇ ಕುಡಿದೆ. ಸೊ ನನಗೆ ಸ್ವಲ್ಪ ಕಂಟ್ರೋಲಲ್ಲಿದೆ. ಹಾಗೆ ಇನ್ನೊಂದು ಸಲ ಕುಡಿದ್ರೆ ಗ್ಯಾರಂಟಿ ಕಡಿಮೆ ಆಗುತ್ತೆ. ಸೊ ಯಾರ್ಯಾರು ನೋಡಿದ್ದೀರಾ ಅಲ್ವಾ ಈ ಟಿಪ್ಸು? ನಿಮ್ಗೆ ಗೊತ್ತಿಲ್ವಾ? ನನಗೆ ಗೊತ್ತಿಲ್ಲ. ನನಗೆ ಗೊತ್ತಿರೋದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಸೊ ಯಾರ್ಯಾರು ನೋಡ್ತಿದ್ದೀರಾ ಲೈಕ್ ಮಾಡಿ. ಯಾರು ಲೈಕ್ಗೆ ಬರ್ತಾನೆ ಇಲ್ಲಪ್ಪ, ನಾನು ಮಾಡಿದ ವಿಡಿಯೋಗೆ ಎಲ್ಲರೂ ನೋಡ್ತೀರಾ, ವ್ಯೂಸ್ ಬರುತ್ತೆ, ಲೈಕೇ ಬರ್ತಾ ಇಲ್ಲ. ಪ್ಲೀಸ್ ಲೈಕ್ ಮಾಡೋದನ್ನು ಮರಿಬೇಡಿ. ನೋಡ್ತಾ ಇರೋರು ನಿಮ್ಮ ಲೈಕ್ ನನಗೂ ತುಂಬ ಇಂಪಾರ್ಟೆಂಟ್. ಹಾಗೆ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ನಾನು ನಿಮ್ಮ ಅಶ್ವಿನಿ ರಾಜೇಶ್. ನಮಸ್ತೆ. ಥ್ಯಾಂಕ್ ಯು.